ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಪ್ರಶಸ್ತ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಟೀಚರ್ ಅಸೈನ್ ಆಗಬೇಕು, ಟೀಚರ್ ಅಸೈನ್ ಆಗಿದ್ದು ಯಾವ ರೀತಿ ವೆರಿಫೈ ಮಾಡಬೇಕು ಅನ್ನೋದು ಇರ್ತದೆ. ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗಿ ಪ್ರಶಸ್ತ್ ಆ್ಯಪ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ಒಂದು ಪ್ರಶಸ್ತ್ ಆ್ಯಪ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಒಂದು ಆ್ಯಪನ್ನು ತೋರಿಸುತ್ತೆ. ಇಲ್ಲಿ ಪ್ರಶಸ್ತ್ ಆ್ಯಪ್ ಅಂತ ತೋರಿಸ್ತಾ ಇದೆ ನೋಡಿ, ಇದರಲ್ಲೇ ಇನ್ಸ್ಟಾಲ್ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಮೊದಲಿಗೆ ಹೆಡ್ ಟೀಚರು ಆ ಒಂದು ಪ್ರಶಸ್ತ್ ಆ್ಯಪಲ್ಲಿ ರಿಜಿಸ್ಟರ್ ಆಗಿರಬೇಕು. ಆಮೇಲೆ ಹೆಡ್ ಟೀಚರ್ ಆದಮೇಲೆ ಮತ್ತೆ ಎಲ್ಲ ಅಸಿಸ್ಟೆಂಟ್ಗಳು ರಿಜಿಸ್ಟರ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈಗ ನನ್ನಲ್ಲಿ ಪ್ರಶಸ್ತ್ ಆ್ಯಪ್ ಅನ್ನೋದನ್ನು ಡೌನ್ಲೋಡ್ ಆಗ್ತಾ ಇದೆ. ಸೊ ನಾನು ನನ್ನ ಒಂದು ಮೊಬೈಲಲ್ಲಿ ಹೋಗಿ ಪ್ರಶಸ್ತ್ ಆ್ಯಪ್ ಇಲ್ಲಿದೆ ನೋಡಿ, ಪ್ರಶಸ್ತ್ ಆ್ಯಪ್ ಅಂತ. ಈ ಪ್ರಶಸ್ತ್ ಆ್ಯಪ್ ಮೇಲೆ ಟಚ್ ಮಾಡ್ತೀನಿ. ಈ ಪ್ರಶಸ್ತ್ ಆ್ಯಪ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನಮಗೆ ಈ ಒಂದು ಆಪ್ಷನ್ಸ್ ಎಲ್ಲ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಸ್ನೇಹಿತರೆ. ಈ ಒಂದು ಆಪ್ಷನ್ಸ್ ಕಂಟಿನ್ಯೂ ಆದಮೇಲೆ ಈ ರೀತಿ ಇವನ್ನು ಸ್ಕಿಪ್ ಮಾಡಿ ಮತ್ತೆ ಇದನ್ನು ಸಹ ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ. ಲಾಗಿನ್ ವಿತ್ ಆಧಾರ್, ಲಾಗಿನ್ ವಿತ್ ಮೊಬೈಲ್ ನಂಬರ್ ಅಂತ. ಸೊ ನೀವು ಲಾಗಿನ್ ವಿತ್ ಮೊಬೈಲ್ ನಂಬರ್ ತೆಗೆದುಕೊಳ್ಳಿ. ಮೊದಲಿಗೆ HM ಅಸೈನ್ ಆಗೋದು, ಆಮೇಲೆ ಟೀಚರು ಸೇಮ್ ಅದೇ ಥರ ಟೀಚರು ಅಸೈನ್ ಆಗ್ತಾ ಹೋಗ್ತಾರೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಯಾವುದಾದ್ರೂ ಒಂದು ಪಿನ್ ನಂಬರ್ ಹಾಕಿ ಸ್ನೇಹಿತರೆ. ನಿಮ್ಮ ಒಂದು ನೆನಪಿಟ್ಕೊಳ್ಳೋಂಥ 6 ಡಿಜಿಟ್ ಪಿನ್ ನಂಬರ್ ಹಾಕಿ ಮತ್ತು ಇವೆರಡನ್ನು ಕ್ಲಿಕ್ ಮಾಡಿ ಸೈನ್ ಇನ್ ಕೊಡಬೇಕಾಗತ್ತೆ. ಸೈನ್ ಇನ್ ಕೊಟ್ಟ ಮೇಲೆ ನಿಮಗೆ OTP ಬರುತ್ತೆ. OTPಯನ್ನು ಸಹ ನೀವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಬಂದಾಗ ಇದು ಡಿಜಿಲಾಕರ್ಗೆ ಕನೆಕ್ಟ್ ಇರುತ್ತೆ ಸ್ನೇಹಿತರೆ. ಡಿಜಿಲಾಕರ್ಗೆ ಕನೆಕ್ಟ್ ಇದ್ದಾಗ ನೀವು ಎರಡರಲ್ಲಿ ಯಾವುದಾದ್ರೂ ನಿಮ್ಮದೇ ಡಿಜಿಲಾಕರ್ ಇರುತ್ತೆ. ಒಂದು ವೇಳೆ ಡಿಜಿಲಾಕರ್ ಇಲ್ಲ ಅಂದರೆ ಡೈರೆಕ್ಟ್ ಡಿಜಿಲಾಕರ್ ಕೇಳುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಈಗ ನಂದು ಆಲ್ರೆಡಿ ನನ್ನ ಮೊಬೈಲ್ ನಂಬರ್ 2 ಡಿಜಿಲಾಕರ್ ಕನೆಕ್ಟ್ ಇದೆ. ಸೊ ನಾನೆಲ್ಲೋ ಒಂದು ಡಿಜಿಲಾಕರ್ ಕನೆಕ್ಟ್ ಮಾಡಿದ್ದೀನಿ. ಸೊ ನಾನು ಸೈನ್ ಇನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೈನ್ ಇನ್ ಕೊಟ್ಟಾಗ ಇಲ್ಲಿ OTP ಬರುತ್ತೆ. OTPಯನ್ನು ಸಹ ನಾನು ಎಂಟ್ರಿ ಮಾಡಬೇಕಾಗತ್ತೆ. 344608. OTP ಕೊಟ್ಟ ಮೇಲೆ ನಾವು ಸೈನ್ ಇನ್ ಆಗಬೇಕಾಗತ್ತೆ ಸ್ನೇಹಿತರೆ. ಸೈನ್ ಇನ್ ಆದಮೇಲೆ ನಾವು ಇದನ್ನು ಕಂಟಿನ್ಯೂ ಕೊಡಬೇಕಾಗತ್ತೆ. ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ನೋಡಿ ಕೇಳ್ತಾ ಇದೆ, ಸೆಲೆಕ್ಟ್ ಯುವರ್ ರೋಲ್. ನಿಮ್ಮ ರೋಲ್ ಏನು ಅಂತ. ಹೆಡ್ ಟೀಚರ್, ಮೊದಲಿಗೆ ಹೆಡ್ ಟೀಚರು, ಆಮೇಲೆ ಟೀಚರು, ಆಮೇಲೆ ಯಾವ ರೀತಿ ಮೊದಲಿಗೆ ಹೆಡ್ ಟೀಚರ್ ಯಾವ ರೀತಿ ಇದು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಸ್ಕೂಲ್ ಡೇಸ್ ಕೋಡ್ ಹಾಕಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಒಂದು ಎಂಟರ್ ಸ್ಕೂಲ್ ಡೇಸ್ ಕೋಡು ಮತ್ತು ಎಂಟರ್ ಡೇಸ್ ಲಿಂಕ್ಡ್ ಇಮೇಲ್ ID ಆಫ್ ಸ್ಕೂಲ್ ಅಂತ. ಅಂದರೆ ಯಾವ ಒಂದು ಇಮೇಲ್ ID ಇದಕ್ಕೆ ಲಿಂಕ್ ಆಗಿದೆ ಡೇಸ್ಗೆ, ಅದನ್ನು ಸಹ ನೀವು ಹಾಕಿ ಕಂಟಿನ್ಯೂ ಕೊಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಡೇಸ್ ನಂಬರು ಮತ್ತು ನಿಮ್ಮ ಒಂದು ಡೇಸ್ ನಂಬರ್ಗೆ ಲಿಂಕ್ ಆಗಿರುವಂತಹ ಜಿಮೇಲ್ ಹಾಕಿದ ಮೇಲೆ ಈ ರೀತಿ ಕೇಳುತ್ತೆ. ಎಸ್ ಅಥವಾ ನೋ ಅಂತ ಕೇಳುತ್ತೆ. ಎಸ್ ಅಂದರೆ ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ನಂದು ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಮೊಬೈಲ್ ನಂಬರ್ ಎಲ್ಲ ತಾನೇ ಬಂತು. ಸೊ ನಾವೀಗ ಇದನ್ನು ಸಬ್ಮಿಟ್ ಕೊಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಮ್ಯಾನೇಜ್ ಟೀಚರ್ ಅಂತಿದೆಯಲ್ಲ, ಇಲ್ಲಿ ನೀವು ಟೀಚರ್ನ ಅಪ್ರೂವ್ ಮಾಡಬೇಕಾಗತ್ತೆ HM ಆದವರು. ಈ ಅಸಿಸ್ಟೆಂಟ್ಗಾದರೆ ಈ ಮ್ಯಾನೇಜ್ ಟೀಚರ್ ಅನ್ನೋ ಆಪ್ಷನ್ ಇರಲ್ಲ, ಉಳಿದಿದ್ದು ಈ 3 ಆಪ್ಷನ್ಸ್ ಇರ್ತವೆ. ಮತ್ತು ಮ್ಯಾನೇಜ್ ಸ್ಟೂಡೆಂಟ್ಸ್ ಅಂತಿದೆಯಲ್ಲ, ಇಲ್ಲಿ ಮ್ಯಾನೇಜ್ ಸ್ಟೂಡೆಂಟ್ಸ್ ಅಂದರೆ ನಿಮ್ಮಲ್ಲಿ ಸ್ಪೆಷಲ್ ದಿವ್ಯಾಂಗ ಮಕ್ಕಳು ಯಾರಿದ್ದಾರೋ ಆ ಮಕ್ಕಳ ಒಂದು ಲೀಸ್ಟ್ ಇಲ್ಲಿರುತ್ತೆ. ಅಲ್ಲಿ ನೀವು ಅವ್ರನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಆಪ್ಷನ್ಸು ನಿಮ್ಮಲ್ಲಿ ಬಂದಿರುತ್ತೆ. ಸೇಮ್ ಹೆಡ್ ಮಾಸ್ಟ್ರು ಇದೇ ಥರ ಲಾಗಿನ್ ಆಗಬೇಕು, ಅಸಿಸ್ಟೆಂಟು ಸಹ ಇದೇ ರೀತಿ ಲಾಗಿನ್ ಆಗಬೇಕು. ಇದೆಲ್ಲ ಅಲ್ಲಿನ ಆಪ್ಷನ್ಸು ಈ ರೀತಿ ಇರ್ತದೆ. ಇದನ್ನು ನಿಧಾನಕ್ಕೆ ನೋಡಿಕೊಂಡು ನೀವು ಇದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ರೀತಿ ಪ್ರತಿಯೊಂದು ಬಾಲವಾಟಿಕ 1, ಬಾಲವಾಟಿಕ 2, ಈ ರೀತಿ ಕ್ಲಾಸ್ 1, 2, 3, 4 ಎಲ್ಲ ಇರುತ್ತೆ. ಪ್ರತಿಯೊಂದು ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಪ್ರತಿಯೊಂದು ನೀವು ನಿಧಾನಕ್ಕೆ ಮ್ಯಾನೇಜ್ ಮಾಡಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಬರ್ತಾ ಇದೆ. ಇದನ್ನು ನಾವೇನು ಮಾಡಬೇಕಪ್ಪ ನಾವು ಅಂದರೆ ಎಲ್ಲ ಆಪ್ಷನ್ಸು ನೋಡ್ಕೋಬೇಕಾಗತ್ತೆ. ಇಲ್ಲಿ ಮ್ಯಾನೇಜ್ ಟೀಚರ್ ಅಂತ ನೀವು ಟೀಚರ್ ಲಾಗಿನ್ ಆದಮೇಲೆ ಅದನ್ನು ನಾವು ಮ್ಯಾನೇಜ್ ಟೀಚರ್ ಅಂತ ಇಲ್ಲಿ ಬಂದು ನಾವು ಮ್ಯಾನೇಜ್ ಟೀಚರ್ ಆಗಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಹೋಮ್ ಪೇಜ್ ಇರೋದು ಈ ರೀತಿ ಇರುತ್ತೆ. ಪ್ರೊಫೈಲು ಸಹ ಈ ರೀತಿ ಇರುತ್ತೆ ಮತ್ತು ದೀಕ್ಷಾನೂ ಇರುತ್ತೆ. ನಾವು ಇಲ್ಲಿ ಪ್ರೊಫೈಲನ್ನು ಟಚ್ ಮಾಡಿದಾಗ ನಮ್ಮ ಒಂದು ಎಲ್ಲ ಪ್ರೊಫೈಲು ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ನಮ್ಮ ಸ್ಕೂಲಿಂದ ಇಡೀ ಟೋಟಲ್ ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಮ್ಮದು ಪ್ರಶಸ್ತ್ ಅಕೌಂಟ್ ನಂಬರು ಸಹ ಇರುತ್ತೆ. ಶಿಕ್ಷಕರು ಸಹ ಇದೇ ರೀತಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸ್ನೇಹಿತರೆ. ಎಲ್ಲ ಶಿಕ್ಷಕರು, ಪ್ರತಿಯೊಬ್ಬ ಶಿಕ್ಷಕರು ಈ ಒಂದು ಆ್ಯಪ್ನಲ್ಲಿ ಈ ರೀತಿ ರಿಜಿಸ್ಟರ್ ಆಗಬೇಕತ್ತೆ. ಇದು ಡಿಜಿಲಾಕರ್ಗೆ ಸ್ವಲ್ಪ ಕನೆಕ್ಟ್ ಇರೋದರಿಂದ ಸ್ವಲ್ಪ ಗೊಂದಲ ಆಗುತ್ತೆ. ನಾನು HM ರಿಜಿಸ್ಟರ್ ಆಗುವಾಗ ಯಾವ ರೀತಿ ರಿಜಿಸ್ಟರ್ ಆಗ್ತಾ ಬಂದೋ ಅದೇ ಒಂದು ಟರ್ಮ್ಸು ಮತ್ತು ಅದೇ ರೀತಿ ಆಪ್ಷನ್ಸು ಕಂಟಿನ್ಯೂ ಮಾಡಿ. ಆ ಒಂದು ಆಪ್ಷನ್ಸಲ್ಲಿ ಕಂಟಿನ್ಯೂ ಆಗ್ತಾ ಇದ್ದರೆ ನಿಮಗೆ ನಿಮ್ಮ ಒಂದು ಆ್ಯಪ್ ಡೌನ್ಲೋಡ್ ಆಗಿ ಅದರಲ್ಲಿ ನೀವು ರಿಜಿಸ್ಟರ್ ಆಗ್ತೀರಿ ಸ್ನೇಹಿತರೆ. ನೀವು ರಿಜಿಸ್ಟರ್ ಆದಮೇಲೆ ಮುಖ್ಯವಾಗಿ ನಾನು HMದು ಮ್ಯಾನೇಜ್
ಟೀಚರ್ ಅಂತ ಇತ್ತಲ್ಲ ಎಚ್ ಎಮ್ ಲಾಗಿನಲ್ಲಿ, ಅಲ್ಲೋಗಿ ನೀವು ಎಚ್ ಎಮ್ ಲಾಗಿನಲ್ಲಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಮತ್ತು ಕೆಳಗೆ ದಿವ್ಯಾಂಗ ಒಂದು ಮಕ್ಕಳಿದ್ರಲ್ಲ, ಆ ಒಂದು 4ನೇ ಆಪ್ಷನಲ್ಲಿ ಅದರಲ್ಲೂ ಸಹ ನೀವು ಆ ದಿವ್ಯಾಂಗ ಮಕ್ಕಳನ್ನ ಮೇಂಟೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಎಲ್ಲರೂ ಸಹ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಎಲ್ಲ ಶಿಕ್ಷಕರು ರಿಜಿಸ್ಟರ್ ಆಗಬೇಕು. ಮೊದಲು ಮುಖ್ಯ ಗುರುಗಳಾಗಿರಬೇಕು. ಮುಖ್ಯ ಗುರುಗಳಾಗಿದ್ದರೆ ಮಾತ್ರ ಮತ್ತೆ ಅಸಿಸ್ಟೆಂಟ್ಸ್ಗಳು ರಿಜಿಸ್ಟರ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ UDISE, HRMS ಮತ್ತು SATS ಇನ್ನಿತರ ನಮ್ಮ ಶಾಲಾ ಯೋಜನೆ ಎಲ್ಲ ಯೋಜನೆ